ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂಚಿಕೆಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಕಂಡಕ್ಟ್ ಮಾಡುವಂತಹ FDA ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್. ಸೊ ಈ ಒಂದು FDA ಅದು ಪ್ರಿವಿಯಸ್ ಇಯರ್ ಕಟ್ ಆಫ್ ಏನಿತ್ತಂತ ತುಂಬ ಅಭ್ಯರ್ಥಿಗಳು ಕೇಳ್ತಾ ಇದ್ರು. ಸೊ ಈ ಒಂದು ಕಟ್ ಆಫ್ ಅಂದರೆ ಪ್ರಿವಿಯಸ್ ಇಯರ್ ಅಂದರೆ ಏನಪ್ಪ, ಈಗ 2025. ಇದಕ್ಕಿಂತ ಮುಂಚೆ KPSC ವತಿಯಿಂದ 2020 ಅಂದರೆ 31/1/2020 ಅಧಿಸೂಚಿಸಲಾದಂಥ ಹೊಸ ನೇಮಕಾತಿ ಯಾವುದಿತ್ತು? ಈ ಪ್ರಥಮ ದರ್ಜೆ ಸಹಾಯಕರು ಒಟ್ಟಾರೆಯಾಗಿ 1010 ಉಳಿಕೆ ಮೂಲರು ಅಂತ, ಅಂದರೆ ನಾನ್ HK ಪ್ಲಸ್ 200 ಸಮಥಿಂಗ್. ಓಕೆ, ಹೀಗೆ ಒಟ್ಟಾರೆಯಾಗಿ 1200ಕ್ಕಿಂತ ಅಧಿಕ ಹುದ್ದೆಗಳಿಗೆ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ರು. ಸೊ ಆ ಒಂದು ಅಧಿಸೂಚನೆಯಲ್ಲಿ ವಿವಿಧ ಇಲಾಖೆಗಳಲ್ಲಿ ಏನು ಈ FDA ಹುದ್ದೆಗೆ ಕರೆದಿದ್ರು, ಆ ಒಂದು ಇಲಾಖಾವಾರು, ಆ ಒಂದು ಡಿಪಾರ್ಟ್ಮೆಂಟ್ ವೈಸ್ ಇಲ್ಲಿ ಕಟಾಪ್ಗಳನ್ನು ತಿಳಿದುಕೊಳ್ಳೋಣ. ಯಾಕೆಂದರೆ ಇಲ್ಲಿ FDA ಅಂದರೆ ಒಂದೇ ಒಂದು ಡಿಪಾರ್ಟ್ಮೆಂಟ್ ಬರಲ್ಲ. BBMP ಬರುತ್ತಾ, ಸಾರಿಗೆ ಇಲಾಖೆ ಬರುತ್ತಾ, ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಮತ್ತು ತೋಟಗಾರಿಕೆ ಇಲಾಖೆ, ಖಜಾನೆ ಇಲಾಖೆ, ಸಚಿವಾಲಯ, ಹೀಗೆ ಹಲವಾರು ಇಲಾಖೆ ಬರ್ತಾವೆ, ಡಿಪಾರ್ಟ್ಮೆಂಟ್ಸ್ಗಳು ಬರ್ತಾವೆ. ಆ ಒಂದು ಡಿಪಾರ್ಟ್ಮೆಂಟ್ ವೈಸು ಕಟ್ ಆಫ್ ಸ್ವಲ್ಪ ಚೇಂಜಸ್ ಇರುತ್ತೆ. ಅಂದರೆ ಚೇಂಜಸ್ ಅಂದ್ರೇನು, 1, 2, 3 ಹೀಗೆ 2 to 3 ಮಾರ್ಕಲ್ಲಿ ಡಿಫ್ರೆನ್ಸ್ ಇರುತ್ತೆ, ಜಾಸ್ತಿ ಏನಿರೋದಿಲ್ಲ. ಸೊ ಲೆಟ್ಸ್ ಹಿಯರ್. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಮೊದಲಿಗೆ BBMP ನೋಡೋಣ. ಓಕೆ, BBMP ಏನು ಬೇಡ, ಇಲ್ಲಿ ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಬೆಂಗಳೂರದನ್ನು ನೋಡೋಣ. ಸೊ ಇಲ್ಲಿ ವೇಕೆನ್ಸೀಸ್ ಏನಿದ್ದು, GM XMP ಇತ್ತು, ರೂರಲ್ ಇತ್ತು, ಆಮೇಲೆ 2A ರೂರಲ್, 3A 3B, ಆ ಒಂದು ಕಟಾಪ್ಗಳನ್ನು ನೀವು ಇಲ್ಲಿ ನೋಡ್ಬೋದು. ಓಕೆ, ಇಲ್ಲಿ GM ಇದ್ದಿದ್ದಿಲ್ಲ, GM ಇತ್ತು, ಆದರೆ ಅದು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಏನಪ್ಪ ಆ ಒಂದು ಕ್ಯಾಟಗರಿಯವರಿಗೆ ಇತ್ತದು. ಆಮೇಲೆ ಡೈರೆಕ್ಟರ್ ಜನರಲ್ ಆ್ಯಂಡ್ ಡೈರೆಕ್ಟರ್ ಜನರಲ್ ಆಫ್ ಪ್ರಿಸನ್ ಡಿಪಾರ್ಟ್ಮೆಂಟು, ಇಲ್ಲಿ GM ಎಷ್ಟಿದೆ? 152 GM ನೋಡಿ. ಈ ಪ್ರಿಸನ್ ಡಿಪಾರ್ಟ್ಮೆಂಟ್ಗೆ 152 ನಿಂತಿದೆ. ಮತ್ತು GM ರೂರಲು, ಅದೇ ರೂರಲ್ ಇದ್ದಲ್ಲಿ ನಿಮಗೆ 149 ನಿಂತಿತ್ತು, 149. ಆಮೇಲೆ ಥರ್ಡ್ ಬಿ ನೋಡಿ ಎಷ್ಟು ಫರಕ್ಕಿದೆ. GM 152 ಇದ್ದರೆ ಥರ್ಡ್ ಬಿ ಎಷ್ಟಿದೆ ಇಲ್ಲಿ? 145. ಓಕೆ, ಸೊ ತಾವುಗಳು ಇಲ್ಲಿ ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಅದ ಅಂತ. ಮತ್ತು SC ST ನೋಡ್ಬೋದು, SC ST. ಓಕೆ, ಸೊ ಇದೇ ರೀತಿ ನೆಕ್ಸ್ಟ್ ಕಮಿಷನರ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್, ಇಲ್ಲಿ ನೋಡಿ. ಸೊ ಲೆಟ್ಸ್ ಸಿ ಹಿಯರ್. GM ಎಷ್ಟಿದೆ? 148 ಕಟ್ ಆಫ್. ಆಮೇಲೆ GM ವುಮೆನ್ ಮಹಿಳೆಯರಿಗಾಗಿ 142. GM KMS ಕನ್ನಡ ಮೀಡಿಯಂ 157. ನೋಡಿ, ನೀವು ಜಸ್ಟ್ ಓನ್ಲಿ GM ಇದ್ದರೆ 148, ಮತ್ತು ಅದೇ GM KMS ಮತ್ತೆ ಮೀಸಲಾತಿ ಕೋರಿದ್ರಿ ನೀವು, ಅದು 157. ನೋಡಿ ಎಷ್ಟು 9 ಅಂಕಗಳ ಡಿಫ್ರೆನ್ಸ್ ಅದ. ಸೊ ಹಿಯರ್ ನೋ ಯೂಸ್ ಆಫ್ ರಿಸರ್ವೇಷನ್. ಅದೇ ರೀತಿ PDP ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳು 148, ಯಾಸ್ ಸೇಮ್ ಆಸ್ ಟು GM ಕ್ಯಾಂಡಿಡೇಟ್. ಆಮೇಲೆ C1 ವುಮೆನ್ ನೋಡಿ, C1 ನೋಡಿ, 2A ವುಮೆನ್, 2A ರೂರಲ್, 2A 147, 2B ವುಮೆನ್ 135, 2B 141. ಮತ್ತು ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ಮ್ಯಾಟರ್ ಆಗ್ತವೆ. ಇಲ್ಲಿ ಈ ಒಂದು FDA ಅದು ಈ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬಿಟ್ಟ ಮೇಲೆ ಆಮೇಲೆ ಫಸ್ಟ್ ಎಡಿಷ್ನಲ್ ಲಿಸ್ಟ್, ಸೆಕೆಂಡ್ ಎಡಿಷ್ನಲ್ ಲಿಸ್ಟು, ಈಗ ಟೋಟಲ್ 2 ಎಡಿಷ್ನಲ್ ಲಿಸ್ಟನ್ನು ಬಿಟ್ಟಿದ್ರು. ಈ ಒಂದು ಪ್ರಿವಿಯಸ್ ಇಯರಲ್ಲಿ 2024 ಸೆಕೆಂಡ್ ಎಡಿಷನಲ್ ಲಿಸ್ಟನ್ನು ಬಿಟ್ಟಿದ್ರು.
ಅವರಿಗೆ ಜಾಯ್ನಿಂಗ್ ಕೊಟ್ಟಿದ್ದಾರೆ. ಓಕೆ, ಯಾಕೆಂದರೆ ಎಷ್ಟು ಅಭ್ಯರ್ಥಿಗಳು ಜಾಯ್ನಿಂಗ್ ಆಗಲ್ಲ, ಎಷ್ಟು ಅಬ್ಸೆಂಟ್ ಆಗ್ತಾರ. ಓಕೆ, ಆ ಒಂದು ಬೇಸಿಸ್ ಮೇಲೆ ನಿಮ್ಮದು ಫಸ್ಟು ಮತ್ತು ಸೆಕೆಂಡ್ ಎಡಿಷ್ನಲ್ ಲಿಸ್ಟು ಕರೀತಾರೆ. ಮತ್ತು ಕೆಲವೊಂದು ಜನ HK ಮತ್ತು ನಾನ್ HKಯಲ್ಲಿ ಮರ್ಜ್ ಆಗಿರ್ತಾರೆ. ಓಕೆ, ಕಾಮನ್ ಕ್ಯಾಂಡಿಡೇಟ್ ಇರ್ತಾರೆ. ಸೊ ಅಂಥ ಕ್ಯಾಂಡಿಡೇಟ್ಗಳಿಗೆ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಲಿಕ್ಕೆ ಹೇಳ್ತಾರೆ. ನೆಕ್ಸ್ಟ್ ಈ ಉಳಿದ ಒಂದು ಕಟಾಪನ್ನು ನೋಡ್ಬೋದು ನೀವು ಇಲ್ಲಿ. ಓಕೆ, ಸೊ ನಾನು ನಿಮಗೆ ಕೊನೆಯದಾಗಿ ಹೇಳ್ತೀನಿ ನಾರ್ಮಲಾಗಿ ಎಷ್ಟಿತ್ತು ಆನ್ ಆನ್ ಎವರೇಜ್. ಓಕೆ, ಇದು ಡಿಪಾರ್ಟ್ಮೆಂಟ್ ವೈಸ್ ಚೇಂಜ್ ಬರುತ್ತೆ. ಈ ಜಸ್ಟ್ ನಾವು ಫೋಕಸ್ ಮಾಡಬೇಕಾದ್ರೆ GM ನೋಡಿ, GM ಮೇಲೆ ನಮಗೆ ಉಳಿದ ಎಲ್ಲ ಒಂದು ಕಟಾಪ್ ಅಂಕಗಳನ್ನು ನಾವು ಪ್ರಿಡಿಕ್ಟ್ ಮಾಡಬಹುದು. ಹೌದಾ? ಸೊ ಇಲ್ಲಿ ನೋಡಿ, ಇದು GM 145 ಇದೆ. ಇದು ಅಲ್ಲಿ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ 145. ಆಮೇಲೆ ಇಲ್ಲಿ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಯಾವುದಿದು? ಬೆಂಗಳೂರು ಡಿಪಾರ್ಟ್ಮೆಂಟ್. ಓಕೆ, ಸೊ ಇಲ್ಲಿ GM ಇಲ್ಲ. ನೆಕ್ಸ್ಟ್ ಇಲ್ಲಿ ಸಾರಿಗೆ ಇಲಾಖೆಯಲ್ಲಿ ಎಷ್ಟು? 150 ಇದೆ GM. ಓಕೆ, 150 ಆದಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ, ಡೆಪ್ಯೂಟಿ ಕಮಿಷನರ್ DC ಆಫೀಸಲ್ಲೇ ಬೆಳಗಾವಿಯಲ್ಲಿ GM 150. ನಾನು ಇಲ್ಲಿ GM ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಎಲ್ಲ ಒಂದು ಕೆಟಗರಿಯನ್ನು ಇಲ್ಲಿ ಹೇಳೋಕ್ಕೆ ಆಗೋದಿಲ್ಲ. ಬೇಕಿದ್ದರೆ ನಾನು ಈ ಒಂದು ಕಟ್ ಆಫ್ PDF ನಿಮಗೆ ಲಿಂಕಲ್ಲಿ ಕೊಡ್ತೀನಿ. ನೆಕ್ಸ್ಟ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ 149 GM. ಪ್ರೀವಿಯಸ್ ಒಂದು ಇದಕ್ಕಿಂತ ಏನು ಮುಂಚೆ ಆಗಿತ್ತಲ್ಲ, 2018ನಲ್ಲಿ ಏನು ಒಂದು ಈ FDA ಸಮ ನ್ಯಾಯಾಂಗ ಸೇವೆಯಲ್ಲಿ ಏನು ಆ ಒಂದು ಎಕ್ಸಾಮ್ ಆಗಿತ್ತು, ಆ ಕಟ್ ಆಫ್ಗಿಂತ ಇದು ತುಂಬಾ ಕಡಿಮೆ ಇದೆ. ಅವೆಲ್ಲವೂ 150+ ಇದ್ದು. ಬಟ್ ದಿಸ್ ಟೈಮ್ ಈ ಓನ್ಲಿ ಫಾರ್ GM 143 ಆದಂಥ ಕ್ಯಾಂಡಿಡೇಟ್ಗಳು ಕೂಡ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಅದು ಏನು ವಿತ್ ಫಸ್ಟ್ ಮತ್ತು ಸೆಕೆಂಡ್ ಎಡಿಷನಲ್ ಲಿಸ್ಟು. ಓಕೆ, ಬಟ್ ಇವು ಉಳಿದ ಒಂದು ಎಲ್ಲ ಕ್ಯಾಟಗರಿ ಹೋದರೆ ತುಂಬ ಕಡಿಮೆ ಇದೆ. ನೋಡಿ ಇಲ್ಲಿ 2B 141 ಇದೆ, SC ವುಮೆನ್ 136 ಇದೆ. ಆಮೇಲೆ ಇಲ್ಲಿ ಸಚಿವಾಲಯ ವಿಧಾನಸೌಧದಲ್ಲಿ GM 151. ಎಸ್, ಇಂಥ ಒಂದು ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಜಾಸ್ತಿ ಜನ ಪ್ರಿಫರೆನ್ಸು ಇಲ್ಲಿ ಜಾಸ್ತಿ ಕೊಟ್ಟಿರ್ತಾರೆ. ಸೊ ಆದ್ದರಿಂದ ಇದರಲ್ಲಿ ಹೈಯೆಸ್ಟ್ ಯಾರಿಗೆ ಬಿದ್ದಿರ್ತಾವ ಅವರಿಗೆ ಅದನ್ನು ಅಲಾಟ್ ಮಾಡಲಾಗ್ತದೆ. ಎಲ್ಲ 140+ ಇದೆ. ಓಕೆ, ಇದೇ ರೀತಿ ಆಫೀಸ್ ಆಫ್ ದಿ ಡೆಪ್ಯೂಟಿ ಕಮಿಷನರ್ ಬೆಂಗಳೂರು ನೋಡ್ಬೋದು, ಇಲ್ಲಿ 147 ಅದ. ಓಕೆ, ಆಮೇಲೆ ಪೆನ್ಷನ್, ಸ್ಮಾಲ್ ಸೇವಿಂಗ್ಸ್ ಆ್ಯಂಡ್ ಅಸೆಟ್ ಲಯಬಿಲಿಟಿ ಮಾನಿಟರಿಂಗ್ ಡಿಪಾರ್ಟ್ಮೆಂಟ್ ಬೆಂಗಳೂರು, ಇಲ್ಲಿ 146 ಅದ. ಮತ್ತು ಇಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ತೋಟಗಾರಿಕೆ ಇಲಾಖೆ 145 ಅದ. ಹೌದಾ? ನಾರ್ಮಲಾಗಿ 2018ನಲ್ಲೇ 150 ಕೆಳಗಡೆ ಯಾವುದೂ ಇದ್ದಿದ್ದಿಲ್ಲ. ಓಕೆ, ಫಾರ್ GM ಹೇಳ್ತಾ ಇದ್ದೇನೆ, ಉಳಿದ ಕ್ಯಾಟಗರಿಗೆ ಇರ್ಬೋದು, ಬಟ್ GMಗೆ. ಓಕೆ, ಅದೇ ರೀತಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಇಲ್ಲಿ 144 ಫಾರ್ ಬೆಂಗಳೂರು GM. ನೋಡಿ, ಇದು ನಾನು ಹೇಳ್ತೀನಿ, ಎಲ್ಲಕ್ಕಿಂತ ಅಧಿಕ ಸ್ಥಾನಗಳು ಇರೋದು ಹೆಲ್ತ್ ಡಿಪಾರ್ಟ್ಮೆಂಟಲ್ಲೇ ಇದ್ದು. SD ಅಂತರೂ ಎಲ್ಲಕ್ಕೆಲ್ಲ ಮ್ಯಾಕ್ಸಿಮಮ್ ಹೆಲ್ತಲ್ಲೇ ಇದ್ದು. ಓಕೆ, ಬಟ್ ಇಲ್ಲಿ FDA ಕೂಡ 144 ಇದು ಫೈನಲ್ ಲಿಸ್ಟಲ್ಲಿದೆ. ಓಕೆ, ಬಟ್ ಫಸ್ಟ್ ಮತ್ತು ಸೆಕೆಂಡ್ ಎಡಿಷ್ನಲ್ ಲಿಸ್ಟನ್ನು ನೋಡಿದಾಗ, ಓಕೆ, ಫಸ್ಟ್ ಆ್ಯಂಡ್ ಸೆಕೆಂಡ್ ಲಿಸ್ಟ್ ಎಡಿಷ್ನಲ್ ಲಿಸ್ಟ್ ಇದು 144 ಇದ್ದದ್ದು 142 ಆದಂಥ ಕ್ಯಾಂಡಿಡೇಟ್ಗಳು ಕೂಡ ಸೆಲೆಕ್ಟ್ ಆಗಿದ್ದರು. ಯಾಕೆಂದರೆ ಫೈನಲ್ ಲಿಸ್ಟಲ್ಲಿ ಕೆಲವೊಂದು ಜನ ಡೇಟ್ ಆಫ್ ಬರ್ತಲ್ಲಿ ಮಿಸ್ ಆಗ್ತಾರೆ. ಓಕೆ, ಮತ್ತು ಕೆಲವೊಂದು ಜನ ಏನು ಮಾಡ್ತಾರೆ, ಜಾಯ್ನ್ ಆಗೋದಿಲ್ಲ. ಹೀಗೆ ಹಲವಾರು ಕಾರಣಗಳಿಂದ ಏನು ಮಾಡ್ತಾರೆ, ಅಬ್ಸೆಂಟ್ ಉಳಿತಾರೆ. ಆದ್ದರಿಂದ ಈ ಒಂದು ಮತ್ತು ಅದಕ್ಕಿಂತ ಕೆಳಗಡೆ ಇರೋಂಥ ಅಭ್ಯರ್ಥಿಗಳಿಗೆ ಒಂದು ಚಾನ್ಸ್ ಸಿಗುತ್ತೆ. 142 ಕೂಡ ಇದೆ, 142 ಇದೆ. ಮತ್ತು ರೂರಲ್ 140
ಎಸ್ 142 ಜಾಸ್ತಿ ಇದೆ. ಓಕೆ, ನೋಡಿ 142. ಆಮೇಲೆ ಉಳಿದ ಒಂದು ಕ್ಯಾಂಡಿಡೇಟ್ ಎಲ್ಲ ನೋಡ್ಬೋದು ನೀವು ಇಲ್ಲಿ ಎಲ್ಲ. ಇವು ಥರ್ಡ್ ಬಿ 144, ಥರ್ಡ್ ಎ 144, 3A, PDP 139. ಸೊ ನೀವು ಕ್ಯಾಟಗರಿ ಮತ್ತು ಸಬ್ ಕ್ಯಾಟಗರಿ ಇದ್ದರೆ, ಈಗ ಫಾರ್ ಎಕ್ಸಾಂಪಲು ಈಗ ಎಸ್ ಸಿ ವುಮೆನ್ ಇದ್ರೆ 134, SC PH ಇದ್ರೆ 132, SC PDF ಇದ್ರೆ PDP ಇದ್ರೆ 138. ಅಂದರೆ ಅವರಿಗೆ ತುಂಬಾ ಕಡಿಮೆ ಇರುತ್ತೆ ಆ್ಯಸ್ ಕಂಪೇರ್ ಟು ಜನರಲ್ ಮೆರಿಟು. ಅವರಿಗೆ 5 to 7 ಮಾರ್ಕ್, ಮಿನಿಮಮ್ 5 to 7 ಮಾರ್ಕ್. 5 ಅಂತ ಹೇಳಲ್ಲ ನಾನು ಅಲ್ಲಿ, 7 to 8 ಮಾರ್ಕ್ ಆದರೂ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಓಕೆ, ಮತ್ತು ಟ್ರೆಜರಿ ಡಿಪಾರ್ಟ್ಮೆಂಟಲ್ಲಿ ಬೆಂಗಳೂರಲ್ಲಿ ಇದೊಂದು ಮುಖ್ಯವಾದಂಥ ಡಿಪಾರ್ಟ್ಮೆಂಟು. ಇಲ್ಲಿ 148 ಇತ್ತು ಫೈನಲಿಸ್ಟಲ್ಲೇ. ಓಕೆ, ಸೊ ಮತ್ತು ಇದಕ್ಕಿಂತ 2 to 3 ಮಾರ್ಕ್ ಈ ಒಂದು ಎಡಿಷ್ನಲ್ ಲಿಸ್ಟಲ್ಲಿ ಕಡಿಮೆ ಬಂದಿತ್ತು. ಓಕೆ, ಸೊ ಈಗ ನಾನು ಸಿಂಪಲ್ಲಾಗಿ ಹೇಳಬೇಕಂದ್ರೆ ನಿಮಗೆ ಇಲ್ಲಿ ಕೊನೆಯದಾಗಿ ಹೇಳ್ತೀನಿ, ನಾನು ಡಿಪಾರ್ಟ್ಮೆಂಟ್ ವೈಸ್ ಏನು ಹೇಳೋದಿಲ್ಲ, ಆನ್ ಆ್ಯನ್ ಎವರೇಜ್ ಫಾರ್ FDA. ಓಕೆ, ಫಾರ್ ಜಿ ಎಮ್ ಏನು ಓನ್ಲಿ ಫಾರ್ ಫೈನಲಿಸ್ಟ್ ಆದರೂ ಹೇಳಿ ಅಥವಾ ಎಡಿಷ್ನಲ್ ಲಿಸ್ಟ್. ನಾನು ಫೈನಲಿಸ್ಟೇ ಹೇಳ್ತೀನಿ, ಯಾಕೆಂದರೆ ಎಡಿಷ್ನಲ್ ಲಿಸ್ಟ್ ಒಮ್ಮೊಮ್ಮೆ ಬಿಡ್ತಾರೆ, ಒಮ್ಮೊಮ್ಮೆ ಬಿಡಲ್ಲ, ಯಾಕೆಂದರೆ ಡಿಪೆಂಡಿಂಗ್ ಆನ್ ಕ್ಯಾಂಡಿಡೇಟ್ಸ್ ಅವೈಲಬಿಲಿಟಿ. ಓಕೆ, ಸೊ ಇಲ್ಲಿ ಜಿ ಎಮ್ದು ಏನಿತ್ತು 144. ಆಮೇಲೆ GM ವುಮೆನ್ 134. ಯಾವತ್ತೂ ವುಮೆನ್ಸು ಈ ನಾರ್ಮಲ್ GMಕ್ಕಿಂತ 10 ಅಂಕಗಳು ಕಡಿಮೆ ಇರ್ತದ, ಅರ್ಥ ಆಯ್ತಾ? ಆಮೇಲೆ ಈ ಥರ್ಡ್ ಬಿ ಅದು ಒಂದು 5 to 6 ಮಾರ್ಕ್ ಕಡಿಮೆ ಇರುತ್ತಾ. ಓಕೆ, ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಅಷ್ಟು ಇರುತ್ತೆ. ಒಂದು ಇದು ಎಷ್ಟು 140 ಇರುತ್ತಾ, ಇದು ಕೂಡ 138 ಅಥವಾ ಆದರೂ ಇರುತ್ತಾ. ಆಮೇಲೆ 2A 2B ಇದು ಕೂಡ ಒಂದು ಅಷ್ಟೇ ಇರುತ್ತಾ, 37 38. ಓಕೆ, ಆಮೇಲೆ SC ST ಇವ್ರದ್ದು 135, ಆಮೇಲೆ 132. ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನು, ಈ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತರೂ ಅವರಿಗೆ 100, 102, 103. ಮತ್ತು PDP ಕ್ಯಾಂಡಿಡೇಟ್ಸ್, PDPಯಲ್ಲಿ ಅವರಿಗೆ GMಯಿಂದ ಡಿಫ್ರೆನ್ಸ್ ಇರುತ್ತೆ ತುಂಬಿ, ಅವರಿಗೆ 130 ಮಟ್ಟ ಇರುತ್ತೆ. ಈ ಒಂದು ರೇಂಜಲ್ಲಿ ಇರುತ್ತೆ. ಬಟ್ ನಿಮಗೆ ಸೇಫೆಸ್ಟ್ ಸ್ಕೋರ್ ಏನು? ಸೇಫೆಸ್ಟ್ ಸ್ಕೋರ್ ಏನಿರ್ಬೋದು ನಿಮ್ಗೆ? ಸೇಫೆಸ್ಟ್ ಅಂದರೆ ಈಗ ಫಾರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ ಏನಿಲ್ಲಪ್ಪ, ನಾನು ಜಸ್ಟ್ ಹೇಳ್ತೀನಿ, FDA ಆ್ಯಸ್ ಪರ್ ದ ಪ್ರೀವಿಯಸ್ 20 ಇಯರ್ಸ್ ಕಟಾಪ್ಗಳನ್ನು ಅನಲೈಸ್ ಮಾಡಿದ್ದೀನಿ. ಆ ಒಂದು ಕಟಾಪ್ಗಳನ್ನು ನೋಡ್ತಾ ಇದ್ದರೆ ನಿಮಗೆ ಸೇಫೆಸ್ಟ್ 155+ ಫಾರ್ GM, 155+ ಇಷ್ಟು ತೊಗೊಂಡ್ರೆ ನೀವು ಏನಪ್ಪ ಗ್ಯಾರಂಟಿ ಫ್ರೀ ಆದಾಗ. ಮತ್ತು ಅದರಲ್ಲಿ ಸ್ವಲ್ಪ ಎಕ್ಸಾಮ್ ಟಫ್ ಇತ್ತಂದ್ರೆ 150+ ಎನಫ್. ಓಕೆ, ಇದು GM ಹೇಳ್ತಾ ಇದ್ದೀನಿ. ಇದರ ತಕ್ಕಂತೆ ನೀವು ಉಳಿದ ಕ್ಯಾಟಗರಿಗೆ +or-2, 5, 6 ಹೀಗೆ ಫಾರ್ 2A 2B 3A 3B C1 PDP ಎಕ್ಸ್ ಸರ್ವಿಸ್ ಮ್ಯಾನ್ ರೂರಲ್ ವುಮೆನ್ಸು ಇವೆಲ್ಲ ಡಿಫ್ರೆನ್ಸ್ ಆಗುತ್ತಾ. ಬಟ್ SDAಗೆ ತುಂಬ ವೇರಿ ಆಗುತ್ತಾ. SDA ಅಂತೂ ನಿಮಗೆ ಫುಲ್ ಸೇಫೆಸ್ಟ್ ಅಂದರೆ ಎಷ್ಟು ಬೇಕಪ್ಪ? 170 ಮಾರ್ಕ್ ಬೇಕು ನಿಮಗೆ. 170 ಇಸ್ ದ ಸೇಫೆಸ್ಟ್ ಸ್ಕೋರ್. ಎಕ್ಸಾಮ್ ಟಫ್ ಇತ್ತಂದ್ರೆ 165, ಈಜಿ ಇತ್ತಂದ್ರೆ 170. ಅರ್ಥ ಆಯ್ತಾ? ಯಾಕೆ ಇಷ್ಟು ಹೋಗುತ್ತಾ ಕಟಾಪು? ಯಾಕೆಂದರೆ ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಅರ್ಥ ಆಯ್ತಾ? ನೆಗೆಟಿವ್ ಮಾರ್ಕಿಂಗ್ ಇದ್ರೆ ನಿಮ್ಮದು ಕಟಾಪ 120, 130 ಇಷ್ಟೇ ಆಗುತ್ತಾ. ನೀವು KE ಮೂಲಕ ಕಂಡಕ್ಟ್ ಮಾಡಲಾದಂಥ ಒಂದು ಪರೀಕ್ಷೆಗಳನ್ನು ನೋಡ್ಬೋದು, ಅಥವಾ KPSCಯಿಂದ ಗ್ರೂಪ್ C ಕಂಡಕ್ಟ್ ಮಾಡಿರ್ತಾರಲ್ಲ ಅವುಗಳನ್ನು ಕೂಡ ನೋಡ್ಬೋದು. ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಅಲ್ಲಿ ಕಟಾಪ್ ಎಷ್ಟು 120 to 130 ಇರುತ್ತೆ, ಜಾಸ್ತಿ ಇರೋದಿಲ್ಲ. ಮತ್ತು ಕ್ಯಾಟಗರಿ ಇದ್ದರೆ 110, 115 ಹೀಗೆ ಇರುತ್ತೆ. ಸೊ ನೀವೇನು ಮಾಡಬೇಡಿ, ಜಸ್ಟ್ ನಿಮ್ಮ ಒಂದು ಸಿಲೆಬಸ್ ಮೇಲೆ ಫೋಕಸ್ ಮಾಡಿ, ಆದಷ್ಟು ಎಲ್ಲ ಒಂದು ಕ್ವಶನ್ ಪೇಪರ್ಗಳನ್ನು ರಿವೈಸ್ ಮಾಡಿ, ಆದಷ್ಟು ಮಾಕ್ ಟೆಸ್ಟ್ಗಳನ್ನು ಕೊಡ್ರಿ.
ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಜಸ್ಟ್ ನಿಮ್ಮದು ಈ ಎಫ್ ಡಿ ಆದ್ರೂ ನಿಮ್ಮದು ಜಸ್ಟ್ ಎಫ್ ಡಿ ಎ ಬೇಕು ಅಂದರೆ 150 to 155 ತೊಗೋಬೋದು ನೀವು. ಇಲ್ಲ ನನಗೆ ಒಳ್ಳೆಯ ಡಿಪಾರ್ಟ್ಮೆಂಟ್ಸ್ಗಳು ಬೇಕು. ಒಳ್ಳೆಯ ಡಿಪಾರ್ಟ್ಮೆಂಟ್ಸ್ ಅಂದರೆ ಹೇಗೆ, ಇಂಥ ಈ ವಿಧಾನಸೌಧದಲ್ಲಿ ಸಚಿವಾಲಯ ಅಥವಾ ಮತ್ತು ಇನ್ನಿತರ ಒಂದು ಯಾವುದಪ್ಪ ಎಕ್ಸೈಸ್ ಡಿಪಾರ್ಟ್ಮೆಂಟು, ಇಂಥ ಒಂದು ಡಿಪಾರ್ಟ್ಮೆಂಟ್ ಬೇಕಂದ್ರೆ ನೀವು ಟಾಪಲ್ಲಿ ಇರಬೇಕು. 155 to 160 ರೇಂಜಲ್ಲಿ ಇರಬೇಕು ನೀವು, ಅಂದರೆ ಒಳ್ಳೆಯ ಡಿಪಾರ್ಟ್ಮೆಂಟ್ ಸಿಗ್ತಾವೆ. ಇಲ್ಲ ನನಗೆ ಜಸ್ಟ್ ಒಂದು ಯಾವುದಾದ್ರೂ ಎಫ್ ಡಿ ಎ ಪೋಸ್ಟ್ ಸಿಕ್ಕರೆ ಸಾಕು ಎನಿ ಡಿಪಾರ್ಟ್ಮೆಂಟ್ ಅಂದರೆ ನೀವು 150ಯಲ್ಲಿ ಏನಪ್ಪ ಮಾಡ್ಬೋದು. ಬಟ್ ನಾನೇನು ಹೇಳ್ತೀನಿ, ಈ ಕಟ್ ಆಫ್ ಬಗ್ಗೆ ಚಿಂತೆನೇ ಮಾಡಬೇಡಿ. ಜಸ್ಟ್ ನಿಮ್ಮದು ಸಿಲೆಬಸ್ ನೋಡ್ಕೊಳ್ಳಿ. ಆದಷ್ಟು ಎಲ್ಲ ಕ್ವಶನ್ಗಳನ್ನು ಅಟೆಂಪ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಅದು ವಿತ್ ಅಕ್ಯುರೇಸಿ ಹೇಳ್ತಾ ಇದ್ದೀನಿ. ಅಟೆಂಪ್ಟ್ ಅಂದರೂ ಎಲ್ಲ ಮಾಡೇ ಮಾಡ್ತಾರೆ, ಬಟ್ ಅಕ್ಯುರೇಸಿ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದನ್ನೆಲ್ಲ ಯಾವ ರೀತಿ ಮಾಡಬೇಕಂತ ನಾನು ಹೇಳ್ತೀನಿ ಮುಂದಿನ ಸೆಷನಲ್ಲಿ. ಮತ್ತು ಮುಂದಿನ ಸೆಷನಲ್ಲಿ ಎಸ್ ಡಿ ಅದು ತಿಳಿಸ್ಕೊಡ್ತೇನೆ ನಿಮಗೆ, ಕಟ್ ಆಫ್ ಎಷ್ಟು ಏನು ಅಂತ. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.